ಹೊಲೆ ಹೊಲೆ ಹೆಬ್ ಹುಲೆ ಟೈಟ್ಲಲ್ಲಿ ಎಷ್ಟೊಂದು ಫೋರ್ಸ್ ಇದೆ. ಸಿನಿಮಾ ನೋಡಿದ ತಕ್ಷಣ ನಮಗೂ ಅಷ್ಟೇ ಫೋರ್ಸ್ ಬಂದಿದೆ. ತುಂಬ ಅದ್ಭುತವಾದ ಸಿನಿಮಾ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಸೊ ಅಬ್ವಿಯಸ್ಲಿ ನಮ್ಮ ಸುದೀಪ್ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ, ಅಂತ ವೆರಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ವೆರಿ ಗುಡ್ ಡೈರೆಕ್ಷನ್ ಬೈ ನಮ್ಮ ಕಿಟಪ್ಪ. ಅಫ್ಕೋರ್ಸ್ ಪ್ರೊಡ್ಯೂಸರ್ಸ್ ಉಮಾಪತಿ ಅವರು, ಎಲ್ಲ ಕಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸ್ಟೋರಿ ಇಸ್ ವೆರಿ ಗುಡ್. ಸಮಥಿಂಗ್ ಹೊಸ ಇದೆ, ಯೂಶುವಲ್ ಪ್ಯಾಟ್ರನಲ್ಲಿ ಸಿನಿಮಾ ಬಂದಿಲ್ಲ, ಒಂದು ಹೊಸತನಾಗಿ ಸಿನಿಮಾ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ ಆ್ಯಂಡ್ ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಸೂಪರ್. ಟೋಟಲಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜು, ಇಡೀ ಫ್ಯಾಮ್ಲಿ ಬಂದು ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಲಾಟ್ ಆಫ್ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದೆ, ಒಂದು ದೇಶದ ಭಕ್ತಿ ಇದರಲ್ಲಿದೆ ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಮಿಸ್ ಮಾಡಿದೆ, ಕನ್ನಡದ ಅದ್ಭುತವಾದ ಸಿನಿಮಾನ ಮಿಸ್ ಮಾಡ್ಕೊತಾ ಇದ್ದೀರ ನಾವು. ಯಾಕಂದರೆ ನಿರ್ಮಾಪಕರು ಅಷ್ಟು ದುಡ್ಡು ಹಾಕಿ ಈ ಒಂದು ಸಿನಿಮಾ ಮಾಡಿದ್ದಾರೆ, ಅಷ್ಟು ಕಲಾವಿದರು ಶ್ರಮ ಪಟ್ಟಿದ್ದಾರೆ, ಟೆಕ್ನಿಷಿಯನ್ಸು ಎಲ್ಲರೂ ಶ್ರಮ ಇದರಲ್ಲಿ ಆ ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ತಾ ಇದ್ದಾರೆ, ಎದ್ದು ಕಾಣಿಸುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅಕ್ಕಪಕ್ಕ ಮನೆ ಎಲ್ಲರೂ ಕೂತು ಈ ಸಿನಿಮಾ ನೋಡಿ, ಎಲ್ಲರ ನನ್ನ ಜೊತೆ ಒಟ್ಟಿಗೆ ಹೇಳಿ ಹೊಲೆ ಹೊಲೆ ಹೆಬ್ ಹುಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜೀವ್ ಎಸ್ ಪೂಜಾರಿ ಅಂತ. ಇವಾಗ ನಾನು ಫಸ್ಟ್ ಶೋನೇ ಹೋಗಿರೋದು ಯಶವಂತಪುರ ಹತ್ರ ಉಲ್ಲಾಸ ಥಿಯೇಟ್ರು. ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಒಳ್ಳೆ ಸಾಂಗಿಗೆ ತುಂಬ ಕಾಸ್ಮೆಟಿಕ್ ಎಲ್ಲ ತುಂಬ ದುಡ್ಡು ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ನಾನು ಫಸ್ಟ್ ಶೋನೇ ನೋಡ್ಬಿಟ್ಟು ಎಲ್ಲರೂ ಬರ್ತಾ ಇದೀವಿ. ನಮ್ಮದೇ ಒಂದು ತಂಡ ಇದೆ. ಫಿಲಮ್ ಮಾತ್ರ ಹೆಂಗಿದೆ ಅಂದರೆ ಕಳ್ದೇ ಹೋಗ್ಬೇಕು ಅಷ್ಟೇ. ನಾವು ಸುಮ್ಮನೆ ಜರ್ನಿ ಸ್ಟಾರ್ಟ್ ಆಗಿತ್ತು ಮಲ್ಲೇಶ್ವರಮಿಂದ. 6 ಗಂಟೆ ಶೋ ಸ್ಟಾರ್ಟ್ ಆಗಿತ್ತು. ಇನ್ನು 2 hours 3 hours ಪರವಾಗಿಲ್ಲ. ನಾವು ವೇಟ್ ಮಾಡಿ ಬಾಸ್ ಬರ್ತಾರೆ ಆಚೆಗಡೆ. ಬಾಸ್ ಬಂದು ಫುಲ್ಲು ಫಿಲಮ್ ಎಲ್ಲ ನೋಡಿ, ಬಾಸ್ ಜೊತೆ ಫುಲ್ಲು ಕಟ್ಔಟ್ ಎಲ್ಲ ಆಚೆ ಒಂದು ಮಸ್ತ್ ಪಾರ್ಟಿ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಬಾಸ್ ಗ್ರೌಂಡ್ ಹೋಗಿ ಒಂದು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಒಳ್ಳೆ ಫಿಲಮ್ ಮಿಸ್ ಮಾಡ್ಕೊಂಡು ನೀವು ಒಂದು ಒಳ್ಳೆ ಮೆಸೇಜ್ ಕೊಡೋ ಫಿಲಮ್ನ ಮಿಸ್ ಮಾಡಿ. ದೇಶದ ಸೈನಿಕ ಟ್ರೈನ್ ಮಾಡ್ತಾರೆ, IAS ಆಫೀಸರ್ಗೆ ಏನು ಅನ್ಯಾಯ ಆಗಿದೆ ಎಲ್ಲನೂ ಫಿಲಮಲ್ಲಿ ತೋರಿಸಿದ್ದಾರೆ. ಒಂದು ನಮಗೆ ಕನ್ನಡಕ್ಕೆ ಹತ್ತಿರವಾಗಿರೋ ಒಂದು ಫಿಲಮು, ಯಾಕಂದರೆ ನಮ್ಮ ರಾಜ್ಯದಲ್ಲೇ ಈ ಥರ ಘಟನೆ ನಡೆದಿದೆ. ಸೊ ಅದನ್ನು ಕಿಚ್ಚ ಸುದೀಪ್ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡಿರೋದ್ರಿಂದ ನಾವು ನೋಡಲೇಬೇಕು. ಯಾಕಂದರೆ ಒಳ್ಳೆ ಮೆಸೇಜ್ ಅದು. ದೇಶದ ಒಳಗಡೆ ಏನು ನಡೀತಾ ಇದೆ, ನಮ್ಮ ದೇಶಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ಮಿಲಿಟರಿ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅಂತ ಫಿಲಮಲ್ಲಿ ತೋರಿಸಿದ್ದಾರೆ. ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು. ಫ್ಯಾಮಿಲಿ ಸಮೇತ ನೋಡೋ ಫಿಲಮ್, ಯಾವುದೇ ವಲ್ಗರ್ ಐಟಮ್ಸ್ ಏನೂ ಇಲ್ಲ ಫಿಲಮಲ್ಲಿ. ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ನೋಡ್ಬೋದು ಅಂತ ಇಂಥ ಫಿಲಮು ಸುದೀಪ್ ಅವ್ರ ಕಡೆಯಿಂದನೇ ಬರೋಕ್ಕೆ ಸಾಧ್ಯ. ನನ್ನ ಹೆಸರು ವಿವೇಕ್ ಅಂತ. ಓಕೆನಾ, ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ತಾಯಿ ಮೇಲೆ ಆಣೆಗೆ ಹೇಳ್ತೀನಿ, ಯಾವತ್ತೂ ನಾನು ಕನ್ನಡದ ಫಿಲಮ್ಗೆ ಯಾವತ್ತೂ ಫಸ್ಟ್ ಶೋ ಹೋಗೇ ಇಲ್ಲ ನಾನು, ಆಯಿತಾ. ಇವ್ರದ್ದು ಮಾತ್ರ ನೋಡಬೇಕಂತ ನನ್ನ ಫ್ಯಾಮ್ಲಿ ಸಮೇತದಿಂದ ಇಡೀ ಊರಲ್ಲಿ ಎಷ್ಟೆಷ್ಟು ಜನ ಇದ್ದಾರೋ ಎಲ್ಲರೂ ನೋಡಬೇಕಂತ ಆಸೆ ಪಡ್ತಾವ್ರೆ. ಸಿಕ್ಕಾಪಟ್ಟೆ ಒಳ್ಳೆಯ ಮನುಷ್ಯ. ನೋಡೋದ್ರಲ್ಲಿ ಬೇಕಿದ್ರೆ ಗತ್ತಿರ್ಬೋದು, ಮಾತಲ್ಲಿ ಬೇಕಿದ್ರೆ ಗಮ್ಮತ್ತಿರ್ಬೋದು, ಆದರೆ ಅವ್ರದ್ದು ಪ್ರೀತಿ ಮಾತ್ರ. ನನ್ನ ಹೆಸರು ಬನ್ನಿ ಕಿಚ್ಚ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ದುಬೈ ರಿಟರ್ನು. ಸುದೀಪ್ ಅವ್ರಿಗಂದ್ರೆ ಸ್ಪೆಷಲಿ ಫಿಲಮ್ ನೋಡೋಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಒಂದು ವಾರದಿಂದ ನಾನು ಟಿ ಶರ್ಟ್ಗೋಸ್ಕರ ಕಷ್ಟಪಟ್ಟು ನಮ್ಮ ಹುಡುಗರಿಗೆಲ್ಲ ಟಿ ಶರ್ಟ್ ಕೊಡ್ಸೋಣ ಅಂದ್ಬಿಟ್ಟು ಫುಲ್ ಟಿ ಶರ್ಟು, ಆಮೇಲೆ ಕೆಲವೊಂದು ಸೋಷಿಯಲ್ ವರ್ಕ್ಗಳೆಲ್ಲ ಮಾಡ್ತಾಯಿದ್ದೀವಿ ನಮ್ಮ ಕಿಚ್ಚ ಅಸೋಸಿಯೇಷನಿಂದ. ಅಣ್ಣ ನೋಡ್ಬೇಕಂತ ಇಲ್ಲಿ ಬಂದಿದ್ದೀವಿ. ಅಣ್ಣ ಆಲ್ರೆಡಿ 2-3 ಸಲ ಸಿಕ್ಕಿದ್ದಾರೆ, ಮಾತು ಆಡಿಸಿದ್ವಿ, ಫೋಟೋ ಎಲ್ಲ ತೆಗೆದಿದ್ವಿ. ಆಮೇಲೆ ರವಿಶಂಕರ್ ಎಲ್ಲ ಸಿಕ್ಕಿದ್ರು ಮೊನ್ನೆ ನಮಗೆ. ಒಳ್ಳೆ ಚೆನ್ನಾಗಿದ್ದು ಮಾತಾಡ್ತಾರೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ, 100 days ಪಕ್ಕಾ. ಮೊದಲಿಗೆ ಕರ್ನಾಟಕದ ಸಮಸ್ತ ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ಇವತ್ತು ಕರ್ನಾಟಕದಾದ್ಯಂತ ಹೆಬ್ಬುಲಿ ಹಬ್ಬ ಅಂತ ನಾವು ಹೇಳ್ಬೋದು. ಅದ್ಧೂರಿಯಾಗಿ ನಾವು ಸಿನಿಮಾನ ಬಿಡುಗಡೆನ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಅದ್ಧೂರಿಯಿಂದ ಫ್ಯಾನ್ಸ್ಗಳೆಲ್ಲ ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ.
ಈಗಾಗಲೇ ಗೊತ್ತಿರ್ಬೋದು, ಸಿನಿಮಾ ಯಶಸ್ವಿಯಾಗಿದೆ, ಭರ್ಜರಿ ಹಿಟ್ಟಾಗಿದೆ. ಇದು ಇಂಡಸ್ಟ್ರಿ ರೆಕಾರ್ಡ್ ಆಗಿರೋದು ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ. ಹುಲಿ ಹುಲಿ ಹೆಬ್ಬುಲಿ. ಅಲ್ಲಿ ಇದು ಹೆಬ್ಬುಲಿ ಸರ್. ನಾವೆಲ್ಲ ಅವ್ರ ಹಿಂದೆ ಇರುವಂಥ ಮರಿ ಹುಲಿಗಳು. ಸೊ ಈ ಒಂದು ಹೆಬ್ಬುಲಿ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತ ನಮ್ಮೆಲ್ಲ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ ನಾವು ಅವ್ರಿಗೆ ಅಭಿನಂದಿಸ್ತೀವಿ. ಮತ್ತು ಸುದೀಪ್ ಅವರ ಒಂದು ಸಿನಿಮಾ ಯಾವ ರೀತಿ ಹೈಪ್ ಇರುತ್ತೆ ಅನ್ನೋದಕ್ಕೆ ಕಾರಣ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇವತ್ತು ಸಿನಿಮಾ ಇಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಬರ್ತಿದೆ ಅಂದರೆ ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಅದರಲ್ಲಿ ರವಿಚಂದ್ರನ್ ಸರ್ ಮಾಡಿದ್ದಾರೆ, ನಮ್ಮ ಕಿಚ್ಚ ಸುದೀಪ್ ಸರ್ ಮಾಡಿದ್ದಾರೆ, ಅಮಲಾ ಪೌಲ್ ಅವರ ಒಂದು ಮೇನ್ ಕ್ಯಾರೆಕ್ಟರ್ ಇದೆ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಬಂದಿದೆ. ರವಿಶಂಕರ್ ಅವರು ಕೂಡ ಆರ್ಮುಗಂ ರವಿಶಂಕರ್ ಅವರು ತುಂಬ ಅದ್ಭುತವಾಗಿ ಒಂದು ಇದು ಮಾಡಿದ್ದಾರೆ, ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಚಿಕ್ಕಣ್ಣ ಇದ್ದಾರೆ. ಸೊ ಇಟ್ಸ್ ಎ ವೆರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ತುಂಬ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಬ್ಲಾಕ್ ಅದ್ಧೂರಿಯಾಗಿದೆ. ಒಟ್ಟಿನಲ್ಲಿ ಹೆಬ್ಬುಲಿ ಗರ್ಜಿಸ್ತಿದೆ. ಇದೇ ರೀತಿ 100 ದಿವಸ ಗರ್ಜಿಸ್ತಾನೇ ಇರಲಿ ಅಂತ ನಮ್ಮೆಲ್ಲರ ಆಶಯ ಸರ್. ಒಳ್ಳೇದಾಗಲಿ ಸಿನಿಮಾ ತೆಗೆದಿರೋರಿಗೆ. ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ರಘುನಾಥ್ ಸರ್ ಅಂಡ್ ಉಮಾಪತಿ ಸರ್ ಹಾಗೂ ಕಿಟಪ್ ಅವರು. ಕಿಟ್ಟಪ್ಪ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ಕಿಟ್ಟಪ್ಪ ಅವ್ರ ಕೆಲಸನ ನಾವು ಮುಂಗಾರು ಮಳೆಯಲ್ಲಿ ಆಲ್ರೆಡಿ ಒಂದ್ಸಲ ನೋಡಿದ್ವಿ. ಸೊ ಅವರ ಒಂದು ಡೈರೆಕ್ಷನಲ್ಲಿ ಹೆಬ್ಬುಲಿ, ಅದರಲ್ಲೂ ನಮ್ಮ ಹೆಬ್ಬುಲಿನ ಇನ್ನು ಯಾವ ರೀತಿನಲ್ಲಿ ತೋರಿಸಿದ್ದಾರೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ನಮ್ಮ ಹೆಬ್ಬುಲಿನ ತೋರಿಸಿದ್ದಾರೆ. ಕೃಷ್ಣಪ್ಪ ಅವ್ರಿಗೆ ಈ ಒಂದು ಇದರಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಒನ್ಸ್ ಅಗೇನ್ ಹೆಬ್ಬುಲಿ. ನಮಸ್ತೆ. ಹೆಬ್ಬುಲಿ ಫಸ್ಟ್ ಡೇ ಫಸ್ಟ್ ಶೋ ಸುದೀಪ್ ಸರ್ ಜೊತೆ ಕೂತ್ಕೊಂಡು ನೋಡಿದ್ವಿ, ನಾನು ರಾಜೀವ್ ಅಲ್ಲ. ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬಾ ಜಾಸ್ತಿ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಒಂದು 100% ಮಾಡಿದ್ರೆ ಇದು ಒಂದು 200% ಚೆನ್ನಾಗಿದೆ. ಯಾಕಂದರೆ ಒನ್ ಆಫ್ ದ ಟಾಪ್ ಹೀರೋ ನಮ್ಮ ಸುದೀಪ್ ಸರ್. ಸೊ ಅವರ ಸಿನಿಮಾ ಅಂದರೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ತುಂಬ ಇದ್ದೇ ಇರುತ್ತೆ, ನಮಗೂ ಇದ್ದೇ ಇರುತ್ತೆ. ಅವರ ಪ್ರತಿ ಸರಿ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಅದೆಲ್ಲ ತೋರಿಸ್ತಾಯಿದ್ರು. ಆ್ಯಂಡ್ ಅದನ್ನು ನೋಡಿನೇ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಆ್ಯಂಡ್ ಮೂವಿ ನೋಡಿದಾಗ ವಿತ್ ಜನ್ಯ ಅವರ ಮ್ಯೂಸಿಕ್ ಇರ್ಬೋದು, ನಮ್ಮ ಕಿಟಪ್ಪ ಅವರ ಡೈರೆಕ್ಷನ್ ಇರ್ಬೋದು, ಮತ್ತು ಎವ್ರಿಥಿಂಗ್ ಕ್ಯಾಮ್ರಾ ವರ್ಕ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಟ್ಸ್ ಅನ್ ಅಮೇಝಿಂಗ್ ಮೂವಿ. ರೆಕಾರ್ಡ್ ಬ್ರೇಕಿಂಗ್ ಮೂವಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾಕಂದರೆ ಅಷ್ಟು ಜನ ಸೇರಿದ್ದಾರೆ ಥಿಯೇಟ್ರ್ ಆಚೆ. ಆ್ಯಂಡ್ ಕೆಲವು ಸೀನ್ಸಲ್ಲಿ ಐ ಸ್ವೇರ್ ನನಗೆ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಅಷ್ಟು ಅಗ್ರೆಸಿವ್ ಆಗಿ, ಅಷ್ಟು ಆ್ಯಕ್ಷನ್ ಫೀಲ್ಡ್ ಆಗಿ ಸುದೀಪ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ, ಉಮಾಪತಿ ಅವ್ರ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಈ ಮೂವಿ ಎಲ್ಲ ರೆಕಾರ್ಡ್ಸ್ನು ಬ್ರೇಕ್ ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಕನ್ನಡಿಗರೇ, ನೀವೆಲ್ಲರೂ ಈ ಸಿನಿಮಾನ ನೋಡಲೇಬೇಕು. ಯಾಕಂದರೆ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋನ ನೋಡಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಇನ್ನೂ ಎಷ್ಟು ಸಾರಿ ನೋಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯು ಆಲ್
ದಯವಿಟ್ಟು 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 ನೀವೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಎಕ್ಸೈಟ್ಮೆಂಟ್ ಯಾಕೆ ಅಂತ. ಓಕೆ ಪ್ಲೀಸ್, ಹೆಬ್ಬುಲಿ 1000 ನಾನು ಎಷ್ಟು ದಿನ ಓಡಿದ್ರೂ ಬೇಜಾರಾಗಲ್ಲ, ಅಷ್ಟು ಸಖತ್ತಾಗಿದೆ ಸಿನಿಮಾ. ಎಲ್ಲರೂ ಪ್ಲೀಸ್ ನೋಡಿ. ಹುಡುಗಿಯರು ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ಜೋರಾಗಿ ಹೇಳಿ. ಹುಲಿ 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 ಹುಲಿ. ಧನ್ಯವಾದ ಸ್ನೇಹಿತರೆ, ಇಷ್ಟೊತ್ತು ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಸಂತೋಷ. ಮತ್ತೆ ನಿಮ್ಮ ಮುಂದೆ ಇದೇ ರೀತಿ ಅನೇಕ ಒಳ್ಳೆ ವಿಚಾರಗಳನ್ನುಳ್ಳ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವಿನ್ನೂ ಈ ಥರ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಧನ್ಯವಾದ ಸ್ನೇಹಿತರೆ.